ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರೇ, ತಮ್ಮೆಲ್ಲರಿಗೂ ಅನಂತ ಅನಂತ ಪ್ರಣಾಮಗಳು. ಸಾಮಾನ್ಯವಾಗಿ ಎಲ್ಲ ಜೀವಿಗಳಲ್ಲಿ ಇರುವಂತಹ ಮಲದೋಷಗಳನ್ನ ನಾವು ಇಲ್ಲಿ ಹೇಳಬಹುದೇ ವಿನಃ ನಿಮ್ಮ ವೈಯಕ್ತಿಕವಾಗಿ ನಿಮ್ಮಲ್ಲಿ ಇರುವ ಮಲದೋಷಗಳನ್ನ ನೀವೇ ಕಂಡುಕೊಳ್ಳಬೇಕು. ಅಸಾರವಾದಂತಹ ಮಲದೋಷಗಳಿಗಾಗಿ ನಮ್ಮ ಪ್ರಾಣ, ಮನ, ಬುದ್ಧಿ, ಚಿತ್ತ, ಇಂದ್ರಿಯಗಳು ಜಗಿತಾ ಇರ್ತವಲ್ಲ, ಇದು ಸಾರಭೂತನೋ ಇದು ಅಸಾರಭೂತನೋ ಅನ್ನಂತ ವಿವೇಕ ನಿಮ್ಮೊಳಗೆ ಉಂಟಾಗಬೇಕು. ಬರೀ ಯಾರಿಗಪ್ಪ ಅಂದ್ರ ಶುಭ ಸಂತತಿ ಮಹಾರಾಜಿಗೆ ವಿವೇಕ ಉಂಟಾಗ್ಯದ, ಅವನಿಗೂ ವಿವೇಕ ಉಂಟಾಗಿತ್ತು, ನಾವೇನ್ ಬೆಂಕಿ ಹಚ್ಚಬೇಕು. ನಮ್ಮೊಳಗೆ ವಿವೇಕ ಉಂಟಾಗೋದು ಮುಖ್ಯ ಅದ. ಆ ಒಂದು ವಿವೇಕ ಉಂಟಾಗೋದ್ರ ಸಲುವಾಗಿ ಏನು ಕಂಡೀಷನ್ ಇರಬೇಕು ನಮ್ಮ ಮನಸ್ಸಿನ ಸ್ಥಿತಿ ಅನ್ನೋದ್ರ ಬಗ್ಗೆ ಹೇಳ್ತಾರ. ಈಗ ನಾನು ಹೇಳಿದ್ದೆ ಮೊದಲನೇ ಕಂತಿನಲ್ಲಿ, ಒಂದನೇದ್ದು ಆಹಾರದ ಅಪಹಪಿ. ಏನು ಸಿಗಬೇಕು ಭೋಗ, ನಮ್ಗೆ ಆಹಾರ ಎಂತ ಸಿಗಬೇಕು, ಏನ್ ಸಿಗಬೇಕು ಅದು ಸಿಕ್ಕೇ ಸಿಗ್ತದ, ಅಪಹಪಿ ಬೇಡ. ಮತ್ತೆ ನಿದ್ರೆಯ ಅಪಹಪಿ, ಇದು ಒಂದು ಮಲದೋಷನೆ. ಇದು ನಿದ್ರೆ ಮಾಡಬೇಕು ಇದು ಬಿಟ್ಟು ಬಿಡ್ರಿ. ಮತ್ತೆ ಮೈಥುನದ ಅಪಹಪಿ, ಇವು ಬೇಡ. ತಾನಾಗೆ ಏನೇನಾಗ್ತಾವ ಆಗ್ಲಿ, ಆದ್ರೆ ಅದ್ರ ಸಲುವಾಗಿ ಅಪಹಪಿ ಪಟ್ಟು ವಿರಹ ವೇದನೆ ತಾಳಿ ಅವ್ರ ಊರಾಗಿಲ್ಲ ಊರಾಗಿಲ್ಲ, ಏನ್ ದಿನ ಆಯ್ತು ಬರ್ತಾ ಇಲ್ಲ, ನಂಗೆ ಹಿಂಗ ಮಾಡ್ಕೋಬಾರ್ದು. ಮತ್ತಿನ್ನೇನ್ ಮಾಡ್ಬೇಕು, ಭಯ, ಮಾನ, ಪ್ರಾಣಗಳ ಹೇಗೆ ಕಳ್ಕೊತೀವೋ ಅಂತ ಕಳವಳ, ನನ್ನ ಹೆಸರು ಕೆಟ್ಟ ಹೋಗ್ತದ, ನನ್ಗೇನೋ ಆಗ್ತದ ಅಂತೇಳಿ ಇವೇನದವ, ಈ ಕಳವಳಗಳನ್ನ ಕಡಿಮೆ ಮಾಡಿಕೊಂಡು ನಿಮ್ಮ ಮಾರ್ಗದಲ್ಲಿ ನೀವು ಧೈರ್ಯವಾಗಿ ಹೆಜ್ಜೆ ಇಟ್ಕೊಂಡು ಹೋಗಬೇಕು. ಇವು ಅಲ್ಲದೆ ಇನ್ನ ಕೆಲವೊಂದು ಅಪಾಪಿ ಏನದವ ಅಂತಂದ್ರ, ಕೆಲವೊಬ್ಬರಿಗೆ ಏನೂ ಬೇಕಾಗಿಲ್ಲ, ಬರೇ ರೊಕ್ಕ ಕಂಡ್ರೆ ಸಾಕು ರೆಕ್ಕೆ ಅರಳಿ ಬಿಡ್ತಾವ. ರೊಕ್ಕದ್ದೇ ಕೆಲವೊಬ್ಬರಿಗೆ ಬಲೆ ಅಪಾಪಿ ರೊಕ್ಕ. ಕೆಲವೊಬ್ಬರಿಗೆ ರೊಕ್ಕ, ಕೆಲವೊಬ್ಬರಿಗೆ ಬಂಗಾರ. ಬೆಳ್ಳಿ ಅಂದ್ರೆ ಸಾಕು ಕಿವಿ ನಿಗಿರಿ ಬಿಡ್ತಾವ. ಆಭರಣ, ಬಂಗಾರ, ಬೆಳ್ಳಿ, ರೊಕ್ಕ. ಮತ್ತೆ ಏನದಂತಂದ್ರೆ ಯಾವಾಗ್ಲೂ ಸತಿ ಸುತ ಬಂಧು ಮಿತ್ರ ಬರೇ ಇವ್ರ ಸಂಗಟ 24 ತಾಸು ಫೋನ್ ಹಚ್ಚಿ ಮಾತಾಡಿದ್ದು ಹಚ್ಕೋಬೇಕಂತ, ಒಬ್ರಿಗೊಬ್ರು ಬಹಳ ಹಚ್ಕೋಬೇಕಂತ. ನೀವೇಟ ಹಚ್ಕೊಂಡ್ರು ಒಂದಿನ ಕಿತ್ಕೊಂಡು ಹೋಗ್ತದ ಅವ್ರೆಲ್ಲರದು ಸಂಬಂಧ. ಭಾಗವತದಾಗ ಓದ್ಬೇಕು ನೀವು. ಭಾಗವತದಾಗ ಗಜೇಂದ್ರ ಅಂತ ಒಂದು ಆನೆ ಇರ್ತದ. ಆ ಆನೆಗೆ 1,000 ಜನ ಮಿತ್ರರು ಬಂಧುಗಳಿರ್ತಾವ. ಓಸು ಆನೆಗಳು ಕೂಡಿ ಏನ್ ಮಾಡ್ತಾವ, ನದಿ ಒಳಗೆ ಸ್ನಾನ ಮಾಡುವ ಟೈಮ್ನೊಳಗ ಗಜೇಂದ್ರನಿಗೆ ನೀರಾಗ ಮೊಸಳೆ ಹಿಡಿದ್ ಬಿಡ್ತಾವ. ಮೊಸಳೆ ಹಿಡಿದ್ರ 1,000 ಆನೆಗಳು ಕೂಡಿ ಆ ಗಜೇಂದ್ರನಿಗೆ ಆ ನೀರಿನಿಂದ ಹೊರಗೆ ತರಬೇಕಂದ್ರೆ ಸಾಧ್ಯ ಆಗ್ಲಿಲ್ಲ. ಅದಕ್ಕೆ ಮತ್ತೆ ಪರಮಾತ್ಮನೇ ಬರ್ಬೇಕಾಯ್ತು ಅವನಿಗೆ ಮೋಕ್ಷ ಕೊಡೋದಕ್ಕ. ಹಂಗ ಇವು ಹೆಂಡತಿ ಮಕ್ಕಳು ಬಂಧು ಬಳಗ ಮಿತ್ರ, ಇಡೀ ರಾಷ್ಟ್ರದ ಜನರಿಗೆ ನಾನು ಜನಪ್ರಿಯ ವ್ಯಕ್ತಿ. ಎಲ್ಲರೂ ಇಡೀ ರಾಷ್ಟ್ರದ ಜನರಿಗೆ ಜನಪ್ರಿಯ ವ್ಯಕ್ತಿ ಆದವ. ಸಾಯ ಟೈಮ್ನ ಎಲ್ಲ ರಾಷ್ಟ್ರದ ಜನರು ಅವನಿಗೇನ್ರ ಉಳಿಸ್ಕೊತಾರೇನು, ಅಯ್ಯೋ ಬೇಡಪ್ಪ ಸಾಯ್ಬೇಡ ಇರು ಅಂತೇಳಿ. ಹೀಗಾಗಿ ಇಂಥ ಒಂದು ಸಂಬಂಧಗಳು ಸತಿ ಸುತ ಬಂಧು ಬಳಗ ಮಿತ್ರ, ಮತ್ತೇನು ಶಿಷ್ಯರ ಬಳಗ, ಅನುಯಾಯಿಗಳ ಬಳಗ, ಅನುನಾಯಿಗಳ ಬಳಗ, ಏನೆಲ್ಲ ಮಾಡ್ಕೊಂಡಿರ್ತೀವಲ್ಲ, ಇವೆಲ್ಲ ನಾನ್ಸೆನ್ಸ್ ರಿಲೇಷನ್ಗಳು. ಇವ್ರ ಸಲುವಾಗಿ ಬಹಳ ಹಪಾಪಿ ಪಡಬಾರ್ದು. ಇವು ಏಟಿರ್ಬೇಕು ಅದು ಇದ್ದೇ ಇರ್ತಾವ, ಎಲ್ಲಿ ಗೊತ್ತಾವ. ಅದ್ರ ಬಗ್ಗೆ ಬಹಳ ಹಪಾಪಿಗಳು ಇರಬಾರ್ದು ಅಂತ ಹೇಳಿದ್ರೆ ಇವೆಲ್ಲ ಮನದೋಷ. ಇವು ಅಲ್ಲದೆ ಕೆಲವೊಬ್ಬರಿಗೆ ಪ್ರಾಪರ್ಟಿ ವಿಷಯ, ಪ್ಲಾಟ, ಹೊಲ, ಮನಿ ಅಂತಂದ್ರ ಬಾಳೆ ಉರುಪು ಬರ್ತದ. ಏನು ಅದೊಂದು ದೊಡ್ಡ ರೋಗ. ನೀವ್ ಎಷ್ಟು ಪ್ಲಾಟ್ ತಗೊಂಡ್ರೇನು, ಎಷ್ಟು ಹೊಲ ಮಾಡಿದ್ರೇನು, ಎಷ್ಟು ಮನಿ ಮಾಡಿದ್ರೇನು, ಅವೆಲ್ಲ ಓಸು ನಗತಿರ್ತಾವ. ಎಷ್ಟು ಬಡದಾಡ್ತಾನಲ್ಲ ಇವ. ಒಂದಿನ ಹೋಗೋ ಟೈಮ್ನೊಳಗ ನಿಮ್ ಪ್ಲಾಟನು ನಿಮ್ ಸಂಗಟ ಬರಲ್ಲ, ಹೊಲನು ನಿಮ್ ಸಂಗಟ ಬರಲ್ಲ, ಮನಿನು ನಿಮ್ ಸಂಗಟ ಬರಲ್ಲ. ಅದ್ರ ಸಲುವಾಗಿ ಬಡದಾಡ್ತಿರಲ್ಲ. ಇವು ಮಲದೋಷ ಹೌದಾ ಅಲ್ಲ, ಇವು ಹೊಲಸ ಹೌದಾ ಅಲ್ಲ. ಇರ್ಬೇಕಪ್ಪ, ನಾವು ಇರೋ ತನಕ ಒಂದು ಮನಿ ಇರ್ಬೇಕು, ಒಂದಿಟ್ಟು ಏನ್ರೆ ಹೊಲ ಮನಿ ಏನೋ ಒಂದಿಟ್ಟು ಇರ್ಲಿ, ಇಲ್ಲ ಅನ್ಬಾರ್ದತ್ತು ಒಂದಿಟ್ಟು ಏನೋ ಇಟ್ಕೊಂಡಿರ್ಬೇಕು. ಒಂದೇನಾದ್ರು ಕೆಲಸ, ಒಂದು ದಿನ ದುಡಿಲಕ್ ಒಂದಿಟ್ಟು ಕೆಲಸ ಇರ್ಬೇಕು. ಹೊಟ್ಟೆ ತುಂಬ ಒಂದೆರಡು ತುತ್ತು ಅನ್ನ ಬರೋಷ್ಟು ಒಂದು ಸಣ್ಣದೊಂದು ಕೆಲಸ ಇರ್ಬೇಕು. ಹಿಂಗೊಂದೇನೋ ಇಟ್ಕೊಂಡಿರ್ಬೇಕು. ಬಿಟ್ಟು ಅದನ್ನೇ ದೊಡ್ಡದ್ ಮಾಡ್ಕೊಂಡು, ಇನ್ನ ಕೆಲವೊಬ್ಬರಿಗೆ ಅಧಿಕಾರ,
ಅಧಿಕಾರ ಇಲ್ಲ ಅಂತಂದ್ರ ಮೈಯೆಲ್ಲ ಅವ್ರಿಗೆ ಹುರುಪು ಕಳ್ಕೊಂಡು ಒಂಥರ ಸತ್ತು ಹೋಗಂಗ ಆಗ್ತಿರ್ತಾರ. ಅಧಿಕಾರನೇ ಬೇಕು ಕೆಲವೊಬ್ಬರಿಗೆ. ಭಾರಿ ಅಹಂಕಾರದ ಬುದ್ಧಿ ಅದು, ರಾಜಸ ಪ್ರವೃತ್ತಿ. ಅಧಿಕಾರದಾಗಿದ್ರೆ ಅವ್ರಿಗೆ ಸಮಾಧಾನ. ಮನೆಯೊಳಗ ಅಧಿಕಾರ ಮಾಡ್ಬೇಕು, ಹೊರಗೆ ಅಧಿಕಾರ ಮಾಡ್ಬೇಕು, ರಾಜ್ಯದಾಗ ಅಧಿಕಾರ ಮಾಡ್ಬೇಕು, ದೇಶದಾಗ ಅಧಿಕಾರ ಮಾಡ್ಬೇಕು, ಎಲ್ಲ ಕಡೆ ಅಧಿಕಾರ ಮಾಡ್ಬೇಕಂತ ಸಾಯ್ತಿರ್ತಾರೆ. ಒಂದಿಷ್ಟು ಮಂದಿ ಅಧಿಕಾರದ್ದು ಒಂದು, ಇನ್ನೊಂದಿಷ್ಟು ಮಂದಿ ಪ್ರಚಾರ ಬಂದೆ ತನ್ನ ಬಗ್ಗೆ ಮಂದಿಗೆ ಹೇಳ್ಕೊಳ್ಳೋದು. ನನ್ನ ಬಗ್ಗೆ ಎಲ್ಲ ಊರು ತುಂಬಾ ಬ್ಯಾನರ್ ಹಾಕಿ, ಏನ್ ಹಾಕಿದ್ರು ನೀನ್ ಏನ್ ಫಾಲ್ತು ನನ್ ಮಗ ಅಂತ ಎಲ್ಲೋಗಿ ಗೊತ್ತಿರ್ತದೆ. ಏನ್ ಬ್ಯಾನರ್ ಹಾಕಿದ್ರೇನು, ಏನ್ ಪ್ರಚಾರ ಮಾಡ್ಕೊಂಡ್ರು ಎಂತ ಮಹಾತ್ಮ ಇದ್ದವರಿಗೆ ಜಗತ್ ಮಹಾತ್ಮನೇ ಅಂತದ, ಫಾಲ್ತು ಮಂದಿ ಫಾಲ್ತುನೇ ಅಂತದ. ಹೀಗಾಗಿ ನಾವು ನಮ್ಮ ಪ್ರಚಾರ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಇವು ಜನರಲ್, ಇವೆಲ್ಲ ಏನದವ ಜನರಲ್ ಮಲದೋಷಗಳು. ಈ ಮಲದೋಷಗಳು ಏನದವ, ಹೇಳೋರ್ ಬಲ್ಲಿ ಅದಾವ, ಕೇಳೋರ್ ಬಲ್ಲಿ ಅದಾವ, ಎಲ್ಲರ ಬಲ್ಲಿ ಅದಾವ. ಇವು ಏನ್ ಕೂತು ಪ್ರವಚನ ಹೇಳ್ತಾರೆ ಇವ್ರ ಬಲ್ಲಿ ಇಲ್ಲೇನ ಅದಾವ. ಇದ್ದ ಏನ್ ಮಾಡ್ತೀವಿ, ಆ ಮಲದೋಷಗಳಿಗೆ ನಾವು ಯೋಗ ವಾಸಿಷ್ಠದೊಳಗೆ ಏನ್ ಹೇಳ್ತಾರಂದ್ರೆ ಪ್ರಾಣ ಸ್ಪಂದನೆಯನ್ನ ಕೊಡ್ತೀವಿ. ಅವಕ್ಕ ನಾವು ಸ್ಟಿಮ್ಯುಲೇಟ್ ಮಾಡ್ತೀವಿ, ಉತ್ತೇಜನ ಮಾಡ್ತೀವಿ. ಅವು ಸುಮ್ಮಿರ್ತಾವ ತಂಪಾಡಿಗೆ ತಾವು, ಆದ್ರೆ ಅವಕ್ಕ ನಾವು ಪ್ರಾಣ ಸ್ಪಂದನೆ ಹವಾ ಹಾಕಿ ಅವಕ್ಕೆ ಎಬ್ಬಿಸ್ತೀವಿ, ಮಕ್ಕಳಕ್ಕ ಎಬ್ಬಿಸ್ತೀವಿ ನಾವು. ಆ ಪ್ರಾಣ ಸ್ಪಂದನೆ ಮಾಡ್ತೀವಲ್ಲ, ಆ ಪ್ರಾಣ ಸ್ಪಂದನೆಯನ್ನ ನಾವು ಕಂಟ್ರೋಲ್ ಮಾಡ್ಬೇಕು. ಅವಕ್ಕ ನಿವೃತ್ತಿ ರೂಪದಾಗ ಇಡ್ಬೇಕು, ಅವಕ್ಕ ಪ್ರವೃತ್ತಿ ರೂಪದಾಗ ತರಬಾರದು. ಈ ಮಲದೋಷಗಳಿಗೆ ನೀವು ಪ್ರಾಣ ಸ್ಪಂದನೆ ಮಾಡಿದ್ರೆ ಏನಾಗ್ತದವು, ಪ್ರವೃತ್ತಿ ಒಳಗೆ ಬರ್ತಾವ, ಆಕ್ಟಿವೇಟ್ ಆಗಿಬಿಡ್ತಾವ, ಎನರ್ಜೈಸ್ ಆಗ್ತಾವ, ಸ್ಟಿಮ್ಯುಲೇಟ್ ಆಗ್ತಾವ, ಉತ್ತೇಜನಗೊಳಿಸಬಹುದಲ್ಲ. ಅದರಿಂದ ಪ್ರಾಣ ಸ್ಪಂದನೆ ಇಂಟ್ರೆಸ್ಟ್ ಆಸಕ್ತಿ ವಹಿಸಿದ್ರಿ ಅಂತಂದ್ರ ಹುರುಪು ಬಂದ್ಬಿಡ್ತದ. ಒಂದ್ ಲಗ್ನಕ್ಕೆ ಹೋಗ್ಬೇಕಾದ್ರೆ ಊಟದ ವಿಷಯದೊಳಗ ಹುರುಪು ಕೊಟ್ಬಿಡ್ತೀರಿ. ಆ ಲಗ್ನದಾಗ ಅಕ್ಕಿ ಕಾಳ ಹಾಕ ಕ್ಯೂ ಬಹಳ ಇತ್ತಂದ್ರ ಅಯ್ಯದ ಅಕ್ಕಿ ಕಾಳ ಆಮೇಲೆ ಹಾಕಮ್ ನಡಿ ಅಂತ ಹೇಳಿ ಅದನ್ನ ಊಟ ಮಾಡಿ ಬರಮ್, ಇನ್ನ ತಡ ಅದ ಅಂತ ಹೇಳಿ ಏನ್ ಮಾಡ್ತಾರೆ, ಮೊದಲು ಊಟದ ಕಡೆ ಜಗಿತೀರಿ. ಆ ಊಟ ಮಾಡಿದ್ಮೇಲೆ ಅದಕ್ಕೆ ಮದಿ ಮಕ್ಕಳಲ್ಲಿ ಇದ್ರು ಸರಿ, ಇದ್ದಿದ್ದಿಲ್ಲ ಹೋಗಿದ್ರ ಅಂದ್ರೆ ಆಯ್ತು ಬಿಡು, ನಾವ್ ಎದಕ್ ಬಂದಿವಿ ಅದಾಯ್ತು ನಡೆ ಹೋಗಮ್ಮ ಅಂತ ಹೋಗ್ಬಿಡ್ತಾರೆ. ಹೇಗಿರ್ತಾವ ಪ್ರಾಣ ಸ್ಪಂದನೆ. ಅದಕ್ಕೆ ಪ್ರಾಣ ಸ್ಪಂದನೆ ಕೊಟ್ಟು ಏನ್ ಮಾಡ್ತೀವಿ, ಅವು ಸುಮ್ಮನೆ ನಿವೃತ್ತಿ ರೂಪದಲ್ಲಿ ಇರೋಂಥವಕ್ ನಾವು ಪ್ರವೃತ್ತಿ ರೂಪದಾಗ ತರ್ಲಕತ್ತೀವಿ. ಈ ಮಲದೋಷಗಳನ್ನ ನಾವು ನಿವೃತ್ತಿ ರೂಪದಾಗ ಇಡಬೇಕಂತಂದ್ರೆ ಪ್ರಾಣಾಯಾಮ ಮಾಡಬೇಕು. ಪ್ರಾಣಾಯಾಮದ ಮಹತ್ವ ಬಹಳ ಮುಖ್ಯ ಅದ. ನೀವು ಪ್ರಾಣಾಯಾಮ ಮಾಡೋದ್ರಿಂದ ಉಸಿರಾಟದ ಕ್ರಿಯೆ ನಿಯಂತ್ರಣದಾಗ ಬರ್ತದೆ. ಉಸಿರಾಟದ ಕ್ರಿಯೆ ನಿಯಂತ್ರಣಕ್ಕೆ ಬತ್ತು ಅಂತಂದ್ರೆ ಮನಸ್ಸು ಏನಾಗ್ತದೆ, ನಿಯಂತ್ರಣದಾಗ ಬರ್ತದೆ. ಮನಸ್ಸು ನಿಯಂತ್ರಣದಾಗ ಬಂತು ಅಂತಂದ್ರೆ ಏನಾಗ್ಬಿಡ್ತದೆ, ಆ ಪ್ರಾಣ ಸ್ಪಂದನೆ ಅಂತಂದ್ರೇನು, ಈ ಒಂದು ಮಲ ದೋಷಗಳು ಪ್ರವೃತ್ತಿಯಲ್ಲಿ ಇರುವಂತವ್ ಏನಾಗ್ತಾವ, ನಿವೃತ್ತಿ ಆಗ್ತಾವ. ನೀವೇನ್ ಮಾಡಬೇಕು, ಆ ಯಾವ ಯಾವ ಇಂಥ ಮಲದೋಷಗಳಿಗಾಗಿ ನಿಮಗ ಯಾವಾಗ ಯಾವಾಗ ನಿಮ್ಮಲ್ಲಿ ಒಂದು ಉತ್ತೇಜನಗೊಳಿಸಿರ್ತದಲ್ಲ ವೃತ್ತಿ, ಆ ಸಮಯದಲ್ಲಿ ಪ್ರಾಣ ಸ್ಪಂದನೆ ಬಂದ್ ಮಾಡಿ ಪ್ರಾಣಾಯಾಮ ಮಾಡಿ ಬಿಟ್ರಿ ಅಂತಂದ್ರ ಅವು ಪ್ರವೃತ್ತಿ ಒಳಗಿರೋ ನಿವೃತ್ತಿ ಒಳಗೆ ಬಂದ್ಬಿಡ್ತಾವ. ಪ್ರಾಣಾಯಾಮ ಹೆಂಗ್ ಮಾಡ್ಬೇಕ್ರಿ, ಸಮೃದ್ಧಿ ಪ್ರಾಣಾಯಾಮ ಅಂತ ಮಾಡಬೇಕು. ತುಂಬ ಕುಂದಿರ್ಬೇಕು, ಒಂದ್ ಕಡೆ ಒಂದ್ 20 ನಿಮಿಷ 24 ನಿಮಿಷ ಕುಂತು ಏನ್ ಮಾಡ್ಬೇಕು, ಎರಡೂ ಮೂಗಿನ ಹೊರಳೆಗಳಿಂದ ಸಂಪೂರ್ಣವಾಗಿ ಗಾಳಿಯನ್ನ ಸ್ವಚ್ಛ ವಾತಾವರಣದ ಕುಂದಿರ್ಬೇಕು. ಎಲ್ಲರ ಧೂಳಿದ್ದಲ್ಲಿ ಕುಂದಿರ್ಬಾರ್ದು. ಬಜಾರ್ನಾಗ ಸ್ವಚ್ಛ ಗಾಳಿ ತಗೊಂಡು ಒಳಗೆ ಹೊಟ್ಟೆ ತುಂಬಾ ತುಂಬ್ಕೋಬೇಕು. ಅದು ತುಂಬ್ಕೊಳ್ಳೋದಕ್ಕೆ ಏನಂತಾರ, ಪೂರಕ ಅಂತಾರ. ಅದು ತುಂಬಿಕೊಳ್ಳಕ್ಕೆ ಎಷ್ಟೋ ಸಿಡಿತದ ನೋಡ್ಬೇಕು. 2 ಸೆಕೆಂಡ್ 4 ಸೆಕೆಂಡ್ 8 ಸೆಕೆಂಡ್ ನಿಧಾನ, ಎಷ್ಟು ನಿಧಾನ ಮಾಡ್ತೀರಿ ಅಷ್ಟು ನಿಧಾನವಾಗಿ ನಿಮ್ಮ ಪ್ರಾಣ ಸ್ಪಂದನ ಕಂಟ್ರೋಲ್ ಆಗ್ತದೆ. ಒಳಗೆ ತುಂಬಿಕೊಳ್ಳೋದಕ್ಕೆ ಪೂರಕ ಅಂತಾರ. ಒಳಗೆ ತಗೊಳಕ್ಕೆ ಎಷ್ಟು ಸಮಯ ತಗೋತೀರಿ ನೋಡಿ, ಅಷ್ಟೇ ಸಮಯವನ್ನ ಒಳಗೆ ಕುಂಭಕ ಅಂದ್ರೆ ಒಳಗೆ ಅದನ್ನ ನಿಲ್ಲಿಸ್ಬೇಕು. ಅದನ್ನ ಹಂಗೆ ನಿಲ್ಲಿಸಿದ್ರೆ ಕುಂಭಕ ಅಂತಾರ. 4 ಸೆಕೆಂಡ್ ಒಳಗೆ ತಗೊಳಕ್ಕೆ ಹೊಟ್ಟೆ ತುಂಬಿ ಬಿಡ್ತು, ಒಳಗೆ ಲಂಗ್ಸ್ ಎಲ್ಲ ಪ್ಯಾಕ್ ಆಯ್ತು ಅಂತಂದ್ರೆ ಮತ್ತೆ 4 ಸೆಕೆಂಡ್ ತನಕ ಒಳಗೆ ನಿಂದಿರ್ಸ್ಬೇಕು. ಮತ್ತೆ 4 ಸೆಕೆಂಡ್ ತನಕ ಹೊರಗೆ ರೇಚಕ ಅಂದ್ರೆ ಹೊರಗೆ ಬಿಡಬೇಕು.
ಮತ್ತೆ 4 ಸೆಕೆಂಡ್ ಖಾಲಿ ಇಟ್ಕೋಬೇಕು, ಮತ್ತೆ 4 ಸೆಕೆಂಡ್ ತುಂಬಬೇಕು, ಮತ್ತೆ 4 ಸೆಕೆಂಡ್ ನಿಲ್ಲಿಸಬೇಕು, ಮತ್ತೆ 4 ಸೆಕೆಂಡ್ ತನಕ ಖಾಲಿ ಮಾಡಬೇಕು. ಒಂದೇ ಸಲ ಬೂಸ್ಟ್ ಬಿಡಬಾರ್ದು. ಮತ್ತೆ 4 ಸೆಕೆಂಡ್ ಖಾಲಿ ಇಟ್ಕೋಬೇಕು. ಹಿಂಗೆ ನಿಧಾನ 4 ಸೆಕೆಂಡ್ಲಿಂದ 6 ಸೆಕೆಂಡು, 8 ಸೆಕೆಂಡು, 10 ಸೆಕೆಂಡು. ರೇಣುಕಾಚಾರ್ಯರು 60 ಸೆಕೆಂಡಿಗೆ ಒಂದು ಪ್ರಾಣ ಸ್ಪಂದನೆ ಮಾಡ್ತಿದ್ರು ಅಂತ ರೇಣುಕಾಚಾರ್ಯರು ಯೋಗದಲ್ಲಿ. ಅವ್ರು ಎಷ್ಟು 1400 ವರ್ಷ ಬದುಕ್ಯಾರ. ನೀವು ಬಡ ಬಡ ಉಸಿರಾಡಿಸಿದ್ರಿ 21,600 ಉಸಿರು ಒಂದು ದಿವಸಕ್ಕೆ. ಅದು 21,600 ಉಸಿರು ಆಡಿಸಿದ್ರಿ ಅಂತಂದ್ರೆ ಒಂದು ದಿವಸಕ್ಕೆ 100 ವರ್ಷ ಬದುಕ್ತೀರಿ. ಮತ್ತೆ ಬಡ ಬಡ ಯಾವಾಗ ಟೆನ್ಷನ್ ಮಾಡಿ ಬುಸ್ಸು ಹವಾ ಬಿಟ್ರಿ, ಏನೇನೋ ಆಯ್ತು, ಯಾರೋ ಏನೋ ಅಂದ್ರು ನೋಡ್ರಿ, ಹಿಂಗ್ ಮಾತಾಡ್ಲಕತ್ತಾರ ನಿಮ್ ಬಗ್ಗೆ, ನೀವು ನೋಡಿದ್ರೆ ದೇವ್ರಂತ ಮನುಷ್ಯರದ್ರಿ, ನಿಮ್ಗೆ ಹಿಂಗ್ ಅನ್ಬೇಕೇನು ಅಂತ ಹಿಂಗ್ ಯಾರಾಗ ಅಂತಂದ್ರೆ ಚಾಲು ಆಯ್ತು ನೋಡಪ್ಪ ಪ್ರಾಣ ಸ್ಪಂದನೆ. ಅವಾಗ ಯಾರು ಏನೇ ಕನ್ಲಕ್ ಬಿಡು ಅಂತೇಳಿ ಒಂದ್ ಸ್ವಲ್ಪ ಜ್ಞಾನ ಇಟ್ಕೊಂಡು ಏನ್ ಮಾಡ್ಬೇಕು, ಒಂದ್ ಸ್ವಲ್ಪ ನಿಮ್ ಮನಸ್ಸು ಟೆನ್ಷನ್ ಆಗಿ ಉಸಿರು ಜೋರ್ ಹೋಲಕತ್ತು ಅಂತಂದ್ರ ಉಸಿರಿನ ಕಡೆ ಲಕ್ಷ್ಯ ಕೊಡು ಅನ್ನೋನ ಬರೇ ಯೋಗ ಮಾಡೋ ಟೈಮ್ನೊಳಗ ಅಷ್ಟೇ ಉಸಿರಿನ ಕಡೆ ಲಕ್ಷ್ಯ ಕೊಡೋದಲ್ಲ, 24 ತಾಸು ಉಸಿರಿನ ಕಡೆ ಲಕ್ಷ್ಯ ಕೊಡಬೇಕು. ಒಂದ್ ಸ್ವಲ್ಪ ಮೊಳಕಾಲಲ್ಲಿ ಅಂತ ಬಟ್ಟಿ ಮೇಲೆ ಹೋದ್ರೆ ಹೆಂಗ್ ಪಟ್ಟದ್ ಮುಚ್ಕೋತೀರಿ, ಹಂಗ ಉಸಿರು ಸ್ವಲ್ಪ ಫಾಸ್ಟ್ ಹೋಲಕತ್ತಂದ್ರೆ ಪಟ್ಟದ ಪ್ರಾಣಾಯಾಮ ಮಾಡ್ಬೇಕು. ತಿಳಿತಾ? ಉಸಿರಿನ ಕಡೆ ಲಕ್ಷ್ಯ ಕೊಡ್ರಿ, ಉಸಿರಿನ ಕಡೆ ಲಕ್ಷ್ಯ ಕೊಡ್ರಿ ಅನ್ನ ಯೋಗ ಮಾಡೋ ಟೈಮ್ನೊಳಗೆ ಒಂದ್ ಅರ್ಧ ತಾಸು ಉಸಿರಿನ ಕಡೆ ಲಕ್ಷ್ಯ ಕೊಟ್ಟು ಉಳಿದ ಟೈಮ್ನಾಗೆಲ್ಲ ಸಿಕ್ಕಿದ್ದೆಲ್ಲ ಆಲೋಚನೆ ಮಾಡಿ ಸಿಕ್ಕಿದ್ದೆಲ್ಲ ಟೆನ್ಷನ್ ಮಾಡ್ಕೊಂಡು ಉಸಿರು ಕಳ್ಕೊಂಡ್ರಲ್ಲ, ಉಸಿರಿನ ಕಡೆ ಲಕ್ಷ್ಯ ಕೊಟ್ಟಂಗಲ್ಲ. ಮಲದೋಷ ನಿವೃತ್ತಿಗಾಗಿ ಒಂದು ಮಾರ್ಗದರ್ಶನ ಇವತ್ತ ವಿಚಾರ ಸಾಗರ ಇಲ್ಲ. ಮಲದೋಷ ಅಂದ್ರೇನು, ಮಲದೋಷ ನಿವೃತ್ತಿಗಾಗಿ ಒಂದು ಮಾರ್ಗದರ್ಶನ ಉಪಯೋಗ ಆದ ಇಲ್ಲ. ಪಾಠ ಈಗ ಹೇಳಕತ್ತದ್ದು ಇಲ್ಲಪ್ಪ. ಮತ್ತೆ ಇನ್ನ ನೀವು ಏನೇನ್ ಸಮಸ್ಯೆಗಳದಾವ, ಯಾವ ಕೊರಗುಗಳು, ಕುಂದುಗಳು, ಕೊರತೆಗಳು ನಿಮ್ಗೆ ಯಾವ ನಿಮ್ಮ ಉಸಿರು ಹಾಕ್ಲಕ್ ಹಚ್ಚವ ಜೀವನದೊಳಗ, ಆ ಎಲ್ಲ ಉಸಿರುಗಳಿಗಾಗಿ ನೀವೇನ್ ಮಾಡ್ಬೇಕು, ನಿರ್ಲಕ್ಷ್ಯ ಮಾಡ್ಬೇಕು. ಎಲ್ಲ ವಿಷಯಗಳು ನಿರ್ಲಕ್ಷ್ಯ ಮಾಡ್ಬೇಕು. ಎಲ್ಲರೂ ಅವ್ರವ್ರ ಹಣೆ ಬರದ ಏನದ ಅದನ್ನು ಭೋಗಿಸ್ಲಕ್ ಬರ್ತಿರ್ತಾರೆ. ನಾವೇನು ಯಾರು ಹಣೆ ಬರಕ್ ಯಾರು ಏನು ಮಾಡಕ್ ಆಗಂಗಿಲ್ಲ. ಅಯ್ಯೋ ಅಪ್ಪ ಅಂದ್ರೂ ಏನ್ ಸುಧಾರಿಸಂಗಿಲ್ಲ, ನೆಗ್ಲೆಕ್ಟ್ ಮಾಡಿದ್ರು ಏನು ಆಗಂಗಿಲ್ಲ. ಎಲ್ಲರೂ ಅವ್ರವ್ರ ಧರ್ಮಗಳು ಅವ್ರವ್ರ ಭೋಗಿಸ್ಕೋದ್ ಬರ್ತಿರ್ತಾರೆ. ಅದಕ್ಕೆ ನೀವು ಟೆನ್ಷನ್ ಮಾಡ್ಕೊಂಡು ನೀವೇನ್ ಮಾಡೋದು, ನೀವೇನದ ಬ್ರಹ್ಮ ಸ್ವರೂಪರಾಗಿರ್ಬೇಕು, ಅದ್ರ ಶಾಂತ ಇರ್ಬೇಕು. ಈಗ ಜಗತ್ತಿನಾಗ 1 ಕೋಟಿ ಜನ ಸಾತ್ರು, ಬ್ರಹ್ಮ ಏನ್ ತಲೆ ಕೆಡಿಸ್ಕೊತಾನೆ ಅದ್ರ ಬಗ್ಗೆ? ಸೆಕೆಂಡಿಗೆ ಒಂದು ಹುಟ್ಲಕತ್ತವ, ಬ್ರಹ್ಮ ಏನೇ ತಲೆ ಕೆಡಿಸ್ಕೊಳಕತ್ತಾನ? ಶುದ್ಧ ಬ್ರಹ್ಮ ಹೆಂಗದ ನಾವು ನ್ಯೂಟ್ರಲ್ ಶಾಂತದನ ಇಲ್ಲ. ಅವನೇನಾರ ಲೋಬಲೋ ಹೊಯ್ಕೊಂಡು ಹೇಳಕತ್ತಾನೇನು, ಇಷ್ಟೊಂದು ಜೀವಿಗಳಿಗೆ ಹುಟ್ಟಿದೀನಿ, ಇಷ್ಟೊಂದು ಸತ್ತೋಗ್ಬಿಟ್ಟು ನಷ್ಟ ಆಯ್ತು ಅಂತ ಹೇಳಿದ್ರೆ ಹೇಳ್ತಾನೇನೋ ಅವನು? ಏನೇನು ಇಲ್ಲ. ಹುಟ್ಟಿದ್ರೇನು ಸತ್ತರೇನು, ಮಾನ ಅಪಮಾನಗಳ ಏನಾದ್ರೇನು, ಲಾಭ ನಷ್ಟಗಳಾದ್ರೇನು ಎಲ್ಲ ಓಟು ಅದು ಈಶ್ವರ ಕೃಪೆ, ಶರೀರ ಮನಸ್ಸು ಬುದ್ಧಿಗಳಿಗೆ ಆಗ್ತಿರ್ತದ. ನೀವು ಶುದ್ಧ ಬ್ರಹ್ಮ ಸ್ವರೂಪರು, ನಿಮ್ಗೆ ಅದಕ್ಕೆ ಏನೂ ಸಂಬಂಧ ಇರಲ್ಲ. ಹಿಂಗಾಗಿ ನೀವೇನ್ ಮಾಡ್ಬೇಕು, ಪ್ರಾಣ ಸ್ಪಂದನೆ ಜಾಸ್ತಿ ಆಯ್ತು ಅಂತಂದ್ರೆ ಈ ಮಲದೋಷಗಳದ ನಷ್ಟ ಕಷ್ಟ ಚಾಲು ಆಗ್ತದ. ಈ ಕಷ್ಟ ನಷ್ಟ ಚಾಲು ಆದ ಕೂಡ್ಲೇನೆ ಹುಷಾರಾಗಿ ಏನ್ ಮಾಡ್ಬೇಕು, ನೀವು ಏನ್ ಮಾಡ್ತೀರಿ, ಪ್ರಾಣಾಯಾಮ ಮಾಡ್ಬೇಕು. ಚೆನ್ನಾಗಿ ಗುರುವಿನ ಹತ್ರ ಪ್ರಾಣಾಯಾಮ ಕಲೀರಿ. ನಮ್ಮ ಮಾಂತೇಶ್ ಅವ್ರು ಕಲಿಸ್ತಾರ. ಪ್ರಾಣಾಯಾಮ ಮಾಡೋದ್ರಿಂದ ಏನಾಗ್ತದ, ಪ್ರವೃತ್ತಿಯೊಳಗಿರುವಂತ ಮಲದೋಷಗಳು ನಿವೃತ್ತಿ ಆಗುತ್ತವೆ. ಉಸಿರಿನ ಕಡೆ ಲಕ್ಷ್ಯ ಕೊಡ್ರಿ. ಓಕೆನಾ? ಪಾಠ ಇವತ್ತಿನ ಪಾಠ ಈ ರೀತಿ ಆಯ್ತು ಅಂತಂದ್ರೆ ನಿಶ್ಚಲ ಮನಸ್ಸು ತಾನೇ ನಿಶ್ಚಲ ಆಗ್ತದೆ. ನಿರ್ಮಲ ಆಯ್ತು ಅಂದ್ರೆ ನಿಶ್ಚಲ ಆಗ್ತದೆ. ಮನಸ್ಸು ಯಾಕೆ ನಿಶ್ಚಲ ಆಗ್ತದೆ, ಚಂಚಲ ಯಾಕೆ ಆಗ್ತಂದ್ರೆ ಮನಸ್ಸು ಮಲಿನ ಇದ್ದದಕ್ಕೆ ಚಂಚಲ ಆಗ್ತದೆ. ನಿರ್ಮಲ ಆಯ್ತು ಅಂದ್ರೆ ನಿಶ್ಚಲ ತಾನೇ ಆಟೋಮೆಟಿಕ್ ಆಗಿಬಿಡ್ತದೆ. ಓಕೆ, ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಓಂ ಶಾಂತಿ ಶಾಂತಿ ಶಾಂತಿ. ಶರಣು ಶರಣ.